ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ. ಇದರಿಂದ ದ್ರೋಣಾಚಾರ್ಯರ ಶಕಟವ್ಯೂಹ ಮತ್ತೆ ತುಂಬಾ ವೀರರನ್ನ ಸಂಹರಿಸುತ್ತಾ ಅರ್ಜುನ ಅದರ ಒಳಗಡೆ ಪ್ರವೇಶ ಮಾಡೋದು, ಈ ವಿಷಯದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಆ ರಾತ್ರಿ ಕಳೆದ ಮೇಲೆ ಆಚಾರ್ಯ ದ್ರೋಣರು ತಮ್ಮ ಎಲ್ಲಾ ಸೈನ್ಯವನ್ನ ಶಕಟ ವ್ಯೂಹದ ಒಂದು ರಚನೆಯಲ್ಲಿ ನಿಲ್ಲಿಸ್ತಾರೆ. ಆ ಸಮಯದಲ್ಲಿ ಅವರು ಶಂಖವನ್ನ ಊದುತ್ತಾ ಅಂದ್ರೆ ಮೊಳಗುತ್ತಾ ತುಂಬಾ ವೇಗವಾಗಿ ಈ ಕಡೆ ಆ ಕಡೆ ತಿರುಗಾಡ್ತಾ ಇದ್ರು. ಯಾವಾಗ ಆ ಇಡೀ ಸೈನ್ಯ ಯುದ್ಧಕ್ಕಾಗಿ ಉತ್ಸಾಹದಿಂದ ನಿಂತಿತ್ತೋ ಆಗ ಆಚಾರ್ಯರು ಜಯದ್ರಥನಿಗೆ ಹೇಳ್ತಾರೆ, ನೀನು ಭೂರಿಶ್ರವ, ಕರ್ಣ, ಅಶ್ವತ್ಥಾಮ, ಶಲ್ಯ, ವೃಷಸೇನ ಮತ್ತೆ ಕೃಪಾಚಾರ್ಯ 1,00,000 ಕುದುರೆ ಸವಾರರು ಮತ್ತೆ 60,000 ರಥಿಗಳು, 14,000 ಗಜಾರೋಹಿಗಳು, 19,000 ಕಾಲಾಳು ಸೈನಿಕರನ್ನ ಕರ್ಕೊಂಡು ನಮ್ಮ ಹಿಂದೆ 6 ಫರ್ಲಾಂಗ್ ದೂರದಲ್ಲಿ ಇರು ನೀನು ಅಂತನ್ಬಿಟ್ಟು ಹೇಳ್ತಾರೆ. ಅಲ್ಲಿ ಇಂದ್ರಾದಿ ದೇವತೆಗಳು ಕೂಡ ನಿನ್ನನ್ನು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಪಾಂಡವರ ಮಾತು ಏನಿದೆ ಹೇಳೋದಕ್ಕೆ, ಅಂದ್ರೆ ಅವ್ರು ನಿನ್ಗೇನು ಮಾಡೋದಿಲ್ಲ, ದೇವತೆಗಳೇ ಏನು ಮಾಡೋಕ್ಕಾಗಲ್ಲ ಅಂದಮೇಲೆ ಪಾಂಡವರು ಇನ್ನೇನು ಮಾಡೋದಕ್ಕೆ ಸಾಧ್ಯ, ಅಲ್ಲಿ ನೀನು ನಿರ್ಭಯನಾಗಿ ಇರು ಅಂತನ್ಬಿಟ್ಟು ಹೇಳ್ತಾರೆ. ಆಮೇಲೆ ದ್ರೋಣಾಚಾರ್ಯರು ಈ ರೀತಿ ಧೈರ್ಯ ಹೇಳಿದ ಮೇಲೆ ಸಿಂಧು ರಾಜ ಜಯದ್ರಥ ಗಾಂಧಾರ ಮಹಾರಥಿಗಳು ಮತ್ತೆ ಕುದುರೆ ಸವಾರರ ಜೊತೆ ಅಲ್ಲಿಗೆ ಹೋಗ್ತಾನೆ. ಈ 10,000 ಸಿಂಧು ದೇಶೀಯ ಕುದುರೆಗಳು ಬಹಳ ಮಂದಗತಿಯಲ್ಲಿ ನಡೆಯುವಂಥದ್ದು. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಆಮೇಲೆ ನಿಮ್ಮ ಮಕ್ಕಳು ದುಶ್ಯಾಸನ ಮತ್ತೆ ವಿಕರ್ಣ ಸಿಂಧು ರಾಜನ ಕಾರ್ಯಸಿದ್ಧಿಗೋಸ್ಕರ ಅವನೇನ್ ಅನ್ಕೊಂಡ ಅದನ್ನ ಮಾಡೋದಕ್ಕೋಸ್ಕರ ಸೈನ್ಯದ ಅಗ್ರಭಾಗ ಇರುತ್ತಲ್ಲ, ಮುಂದಿನ ಭಾಗ, ಅಲ್ಲಿ ಬಂದು ನಿಂತ್ಕೊಳ್ತಾರೆ. ದ್ರೋಣಾಚಾರ್ಯರು ರಚನೆ ಮಾಡಿದ್ದಂತಹ ಈ ಚಕ್ರ ಶಕಟ ವ್ಯೂಹ ಇದೆಯಲ್ಲ, ಇದು 24 ಕೋಸ್. ಒಂದು ಕೋಸ್ ಅಂತಂದ್ರೆ 2 ಮೈಲಿ ಅಂತನ್ಬಿಟ್ಟು, ಅಂದ್ರೆ 24 ಕೋಸ್ ಅಂದ್ರೆ 48 ಮೈಲಿ ಉದ್ದ, ಮತ್ತೆ ಹಿಂದಿನ ಭಾಗಕ್ಕೆ 10 ಕೋಸ್ ಅಲ್ಲಿಯ ತನಕ ಅದು ಹರಡಿಕೊಂಡಿತ್ತು. ಅದರ ಹಿಂದೆ ಪದ್ಮಗರ್ಭ ಅನ್ನುವಂತ ಅಭೇದ್ಯ ವ್ಯೂಹವನ್ನ ರಚನೆ ಮಾಡಿದ್ರು. ಮತ್ತೆ ಆ ಪದ್ಮಗರ್ಭ ವ್ಯೂಹದಲ್ಲಿ ಸೂಚಿಮುಖ ಅನ್ನುವಂತ ಒಂದು ಗುಪ್ತ ವ್ಯೂಹವನ್ನ ರಚನೆ ಮಾಡಿದ್ರು. ಅಂದ್ರೆ ಇಲ್ಲಿ ವ್ಯೂಹದಲ್ಲಿ ವ್ಯೂಹವನ್ನ ರಚನೆ ಮಾಡಿದ್ದಾರೆ. ಒಂದನ್ನ ಭೇದಿಸ್ಕೊಂಡು ಬಂದ್ರೂ ಕೂಡ ಇನ್ನೊಂದು ಅವರಿಗೆ ಭೇದಿಸೋದಕ್ಕೆ ಕಷ್ಟ ಆಗ್ಬೇಕು. ಆ ರೀತಿ ಇಲ್ಲಿ ದ್ರೋಣಾಚಾರ್ಯರು ರಚನೆ ಮಾಡಿ ಇಟ್ಟಿದ್ದಾರೆ. ಈ ರೀತಿ ಮಹಾ ವ್ಯೂಹದ ರಚನೆಯನ್ನ ಮಾಡಿ ಆಚಾರ್ಯರು ಅದರ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಸೂಚಿ ವ್ಯೂಹದ ಮುಖಭಾಗದಲ್ಲಿ ಮಹಾಧನುರ್ಧಾರಿಯಾದ ಕೃತವರ್ಮನನ್ನ ನಿಯುಕ್ತಗೊಳಿಸ್ತಾರೆ. ಅವನ ಹಿಂದೆ ಕಾಂಬೋಜ ನರೇಶ ಮತ್ತೆ ಜಲಸಂಧ, ಮತ್ತು ಅವ್ರ ಹಿಂದೆ ದುರ್ಯೋಧನ ಮತ್ತೆ ಕರ್ಣ ನಿಂತ್ಕೊಂಡಿದ್ರು. ಶಕಟ ವ್ಯೂಹದ ಅಗ್ರಭಾಗದ ರಕ್ಷಣೆಗೋಸ್ಕರ 1,00,000 ಯೋಧರನ್ನ ಅವರು ನಿಯುಕ್ತಗೊಳಿಸಿದ್ರು. ಇವರೆಲ್ಲರ ಹಿಂದೆ ಸೂಚಿ ವ್ಯೂಹದ ಪಾರ್ಶ್ವಭಾಗದಲ್ಲಿ ಬಹಳ ಭಾರಿ ಸೈನ್ಯದ ಸಹಿತ ರಾಜ ಜಯದ್ರಥ ನಿಂತಿರ್ತಾನೆ. ದ್ರೋಣಾಚಾರ್ಯರು ರಚನೆ ಮಾಡಿದಂತಹ ಈ ಶಕಟ ವ್ಯೂಹವನ್ನ ನೋಡಿ ರಾಜ ದುರ್ಯೋಧನ ತುಂಬಾ ಪ್ರಸನ್ನನಾಗ್ತಾನೆ. ಅವನಿಗೆ ತುಂಬಾ ಇಷ್ಟ ಆಗುತ್ತೆ. ಇದೆಷ್ಟೆಲ್ಲ ಅವರು ರಿಸ್ಕ್ ತಗೊಂಡು ಮಾಡ್ತಾ ಇದ್ದಾರೆ, ಆಮೇಲೆ ಇಂಟ್ರೆಸ್ಟ್ ತಗೊಂಡು ಮಾಡ್ತಾ ಇದ್ದಾರೆ ಅಂತನ್ಬಿಟ್ಟು. ಈ ರೀತಿ ಯಾವಾಗ ಕೌರವ ಸೈನ್ಯದ ವ್ಯೂಹ ರಚನೆ ಆಯ್ತೋ, ಮತ್ತೆ ಭೇರಿ ಮತ್ತೆ ಮೃದಂಗಗಳ ಶಬ್ದ ಮತ್ತೆ ವೀರರ ಕೋಲಾಹಲವಾಗೋದಕ್ಕೆ ಶುರು ಆಯ್ತು, ಆಗ ರೌದ್ರ ಮುಹೂರ್ತದಲ್ಲಿ ರಣಾಂಗಣದಲ್ಲಿ ವೀರವರನಾದಂಥ ಅರ್ಜುನ ಕಾಣಿಸ್ಕೊಳ್ತಾನೆ. ಈ ಕಡೆ ನಕುಲನ ಮಗ ಶತಾನಿಕ ಮತ್ತೆ ದೃಷ್ಟದ್ಯುಮ್ನ ಪಾಂಡವರ ಸೈನ್ಯ ವ್ಯೂಹದ ರಚನೆಯನ್ನ ಮಾಡ್ತಾರೆ. ಇದೇ ಸಮಯಕ್ಕೆ ಕೋಪ ಮಾಡಿಕೊಂಡಂತಹ ಕಾಲ ಮತ್ತೆ ವಜ್ರಧರನಾದ ಇಂದ್ರನ ಹಾಗೆ ತೇಜಸ್ವಿ, ಸತ್ಯನಿಷ್ಠ ಮತ್ತೆ ತನ್ನ ಪ್ರತಿಜ್ಞೆಯನ್ನ ಪೂರ್ತಿ ಮಾಡುವಂಥವನು, ನಾರಾಯಣನ ಅನುಯಾಯಿ ನರಮೂರ್ತಿಯಾದಂಥ ವೀರವರನಾದಂಥ ಅರ್ಜುನ ತನ್ನ ದಿವ್ಯ ರಥದ ಮೇಲೆ ಹತ್ತಿ ಗಾಂಧೀವ ಧನಸ್ಸಿನ ಠಂಕಾರವನ್ನು ಮಾಡ್ತಾ ಯುದ್ಧ ಭೂಮಿಯ ಒಳಗಡೆ ಪಾದಾರ್ಪಣೆಯನ್ನ ಮಾಡ್ತಾನೆ. ಅವನು ತನ್ನ ಸೈನ್ಯದ ಅಗ್ರಭಾಗದಲ್ಲಿ ನಿಂತು ಶಂಖಧ್ವನಿಯನ್ನ ಮಾಡ್ತಾನೆ. ಅವನ ಜೊತೆನಲ್ಲೇ ಶ್ರೀಕೃಷ್ಣ ಕೂಡ ತನ್ನ ಪಾಂಚಜನ್ಯ ಶಂಖವನ್ನ ಊದ್ತಾನೆ. ಆ ಇಬ್ಬರ ಶಂಖನಾದದಿಂದ ನಿಮ್ಮ ಸೈನಿಕರ ರೋಮಗಳೆಲ್ಲ ನಿಂತ್ಕೊಂಡ್ವು, ಮತ್ತೆ ಶರೀರ ಕಂಪಿಸೋದಕ್ಕೆ ಶುರುವಾಯಿತು. ಮತ್ತೆ ಅವರು ಪ್ರಜ್ಞೆ ತಪ್ಪಿದ್ರೆ ಹೇಗಾಗುತ್ತೋ ಆ ರೀತಿ ಆಯಿತು ಅವ್ರಿಗೆ.
ಮತ್ತೆ ಅವರ ಆನೆಗಳು, ಕುದುರೆಗಳು ಇವೆಲ್ಲ ವಾಹನಗಳು ಎಷ್ಟೆಲ್ಲ ಇತ್ತು ಅವೆಲ್ಲವೂ ಕೂಡ ಮಲಮೂತ್ರಗಳನ್ನು ಮಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ವೋ, ಈ ರೀತಿ ನಿಮ್ಮ ಸೈನ್ಯ ಎಲ್ಲ ವ್ಯಾಕುಲಗೊಳ್ಳುತ್ತೆ. ಆಗ ಅವರ ಉತ್ಸಾಹವನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಶಂಖ, ಭೇರಿ, ಮೃದಂಗ ಮತ್ತೆ ನಗಾರಿಗಳನ್ನ ನುಡ್ಸೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅರ್ಜುನ ಬಂದಂಥ ರೀತಿ, ಅವನು ಮಾಡಿದಂಥ ಶಂಖಧ್ವನಿ, ಇದರಿಂದ ಎಲ್ಲ ಕೌರವರ ಸೈನ್ಯದಲ್ಲಿ ಹೀಗೆಲ್ಲ ಆಯ್ತು. ಅದೆಲ್ಲ ನೋಡಿದ್ಮೇಲೆ ಈಗ ನಮ್ಮ ಸೈನ್ಯದವರನ್ನು ಹುರಿದುಂಬಿಸ್ಬೇಕಲ್ಲ, ಅದಕ್ಕೋಸ್ಕರ ಇವರು ಕೂಡ ಶಂಖ, ಬೇರಿ, ಮೃದಂಗ, ನಗಾರಿ ಇವುಗಳನ್ನೆಲ್ಲ ನುಡ್ಸೋದಕ್ಕೆ ಪ್ರಾರಂಭ ಮಾಡಿದ್ರು ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆಗ ಅರ್ಜುನ ಅತ್ಯಂತ ಸಂತೋಷದಿಂದ ಹರ್ಷಿತನಾಗಿ ಶ್ರೀಕೃಷ್ಣನಿಗೆ ಹೇಳ್ತಾನೆ, ಹೃಷಿಕೇಶನೇ, ನೀವು ಕುದುರೆಗಳನ್ನ ದುರ್ಮರ್ಷಣನ ಕಡೆ ತಿರುಗಿಸಿ, ನಾವು ಅವನ ಅಸ್ಥಿ ಸೈನ್ಯವನ್ನ, ಅಂದ್ರೆ ಆನೆಗಳ ಸೈನ್ಯ ಅಂತ, ಅದನ್ನ ಭೇದಿಸಿ ಶತ್ರುವಿನ ದಳ ಇದೆಯಲ್ಲ ಅದ್ರ ಒಳಗಡೆ ಪ್ರವೇಶ ಮಾಡ್ತೀನಿ. ಇದನ್ನ ಕೇಳಿ ಶ್ರೀಕೃಷ್ಣ ದುರ್ಮರ್ಷನ ಇದ್ದ ಕಡೆ ರಥವನ್ನ ಓಡಿಸ್ತಾನೆ. ಈಗ ಎರಡೂ ಕಡೆಗಳಿಂದ ಬಹಳ ದೊಡ್ಡ ಸಂಗ್ರಾಮವಾಗುತ್ತೆ. ಮತ್ತೆ ನಿಮ್ಮ ಕಡೆಯ ಎಲ್ಲಾ ರಥಿಗಳು ಏನ್ ಮಾಡಿದ್ರು, ಶ್ರೀಕೃಷ್ಣ ಮತ್ತೆ ಅರ್ಜುನನ ಮೇಲೆ ಬಾಣಗಳ ಮಳೆಯನ್ನ ಸುರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಮಹಾಬಾಹುವಾದಂತ ಅರ್ಜುನ ಕೂಡ ಕೋಪ ಮಾಡಿಕೊಂಡು ತನ್ನ ಬಾಣಗಳಿಂದ ಅವರ ತಲೆಯನ್ನ ಎಗರಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಮಾತಲ್ಲೇ ಇಡೀ ರಣಭೂಮಿ ವೀರರ ಮಸ್ತಕಗಳಿಂದ ತುಂಬ ಹೋಗುತ್ತೆ. ಅಷ್ಟೇ ಅಲ್ಲ, ಕುದುರೆಗಳ ತಲೆಗಳು ಮತ್ತೆ ಆನೆಗಳ ಸೊಂಡಿಲುಗಳು ಎಲ್ಲ ಕಡೆ ಬಿದ್ದಿರೋದು ಕಾಣಿಸುತ್ತೆ. ನಿಮ್ಮ ಸೈನಿಕರಿಗೆ ಎಲ್ಲಾ ಕಡೆ ಅರ್ಜುನನೇ ಕಾಣಿಸ್ತಾ ಇದ್ದ. ಅಂದ್ರೆ ಅವನು ಅಷ್ಟೊಂದು ಪರಾಕ್ರಮಿ ಅಂತ ಗೊತ್ತಿರುತ್ತೆ. ಸೊ ಈಗ ಬೇರೆ ಅವನ ಮಗ ಸತ್ತು ಹೋಗಿದಾನಲ್ವಾ, ಅದರ ಒಂದು ಕೋಪ ಕೂಡ ಅವನಿಗಿರುತ್ತೆ ಅಂತ ಗೊತ್ತಿರತ್ತಲ್ವಾ. ಅದಕ್ಕೆ ಅವ್ರು ಎಲ್ಲಿ ನೋಡಿದ್ರು ಅವ್ರಿಗೆ ಅವನೇ ಕಾಣಿಸ್ತಾನೆ. ಅವರು ಮತ್ತೆ ಇವನು ಅರ್ಜುನ ಎಲ್ಲಿ, ಅರ್ಜುನ ಅಲ್ಲಿ ನಿಂತಿದ್ದಾನೆ, ಈ ರೀತಿ ಅವರೇ ಕಿರ್ಚಾಡ್ತಾ ಇದ್ರಂತೆ. ಆಮೇಲೆ ಈ ಭ್ರಮೆಯಲ್ಲೇ ಬಿದ್ದು ಅವರಲ್ಲಿ ಕೆಲವರು ತಮ್ಮಲ್ಲೇ ಮತ್ತೆ ಕೆಲವರು ತಮ್ಮ ಮೇಲೆ ಪ್ರಹಾರವನ್ನ ಮಾಡ್ಕೊಳ್ತಾ ಇದ್ರು. ಈಗ ನನ್ನ ಮುಂದೆ ನಿಂತಿರೋರು ಅರ್ಜುನ ಅಂತ ಅವನು ನೋಡಿಯಕ್ ಹೋಗೋದು, ತನ್ನನ್ನ ತಾನೇ ಅರ್ಜುನ ಅನ್ಕೊಂಡು ತನ್ನ ಮೇಲೆ ತಾನೇ ಪ್ರಹಾರ ಮಾಡ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಕಾಲಕ್ಕೆ ವಶೀಭೂತರಾಗಿ ಅವರೆಲ್ಲರೂ ಕೂಡ ಜಗತ್ತನ್ನ ಅರ್ಜುನಮಯ ಅಂತಾನೇ ನೋಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಕೆಲವರು ರಕ್ತಸಿಕ್ತರಾಗಿ ಸತ್ತು ಹೋಗಿದ್ರು, ಕೆಲವರು ತುಂಬಾ ನೋವಿಂದ ವೇದನೆಯ ಕಾರಣ ಪ್ರಜ್ಞೆ ತಪ್ಪಿದ್ರು, ಕೆಲವರು ಬಿದ್ದಿರುವ ಕಡೆಯಿಂದ ತಮ್ಮ ಸೋದರರನ್ನ ಬಂಧುಗಳನ್ನ ಕರೀತಾ ಇದ್ರು. ಯಾಕಂದ್ರೆ ಅವ್ರಿಗೆ ಎದ್ದೊಳಕ್ಕಾಗ್ತಾ ಇಲ್ಲ, ಅಷ್ಟೊಂದು ಅವ್ರಿಗೆ ಗಾಯಗಳಾಗ್ಬಿಟ್ಟಿರುತ್ತೆ, ಆಮೇಲೆ ನೋವಿರುತ್ತೆ. ಅದರಿಂದ ಅಲ್ಲಿಂದಾನೆ ಯಾರು ತಮ್ಮ ಸ್ನೇಹಿತರನ್ನ ನೋಡ್ತಾರೋ, ಬಂಧುಗಳನ್ನ ನೋಡ್ತಾರೋ ಅವ್ರನ್ನ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಿದ್ರು. ಈ ರೀತಿಯ ಒಂದು ಪ್ರಸಂಗ ಅಲ್ಲಿದೆ ಅಂತನ್ಬಿಟ್ಟು ಇಲ್ಲಿ ಸಂಜಯ ಧೃತರಾಷ್ಟ್ರನಿಗೆ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.